ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 20ನೇ ದಿವಸದ ವೆಯ್ಟ್ ಲಾಸ್ ಜರ್ನಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. 90 ದಿವಸದ ಒಂದು ಚಾಲೆಂಜ್, 90 ಡೇಸ್ ಚಾಲೆಂಜ್. ಇಲ್ಲಿ ಒಂದು ಸ್ಪೆಷಲ್ ಮಾರ್ನಿಂಗ್ ಡ್ರಿಂಕನ್ನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ 2 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡೆ, ಜೀರಾ. ಆದಮೇಲೆ ಒಂದು 2ರಿಂದ 3 ಸ್ಪೂನಷ್ಟು ಸೋಂಪಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಅದರ ನಂತರ ನೆಕ್ಸ್ಟು ಒಂದು ಚಮಚ ಅಥವಾ 2 ಚಮಚ ಓಮದ ಕಾಳು, ಆಮೇಲೆ 2 ಚಮಚ ಧನಿಯಾವನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಒಂದು ವೆಯ್ಟ್ ಲಾಸ್ ಪೌಡ್ರನ್ನು ಮಾಡಿಕೊಂಡು ಇಟ್ಕೊಂಡು ಡ್ರಿಂಕ್ ಮಾಡಿ ಡೈಲಿ ಕುಡಿತಾ ಇದ್ದರೆ ನಿಮ್ಮ ಮೆಟಬಾಲಿಸಮ್ ಅಂತ ಹೇಳುವಂಥದ್ದು ಇನ್ಕ್ರೀಸ್ ಆಗುತ್ತೆ. ಮೆಟಬಾಲಿಸಮ್ ಇನ್ಕ್ರೀಸ್ ಆದ ಹಾಗೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಯಾಕೆಂದರೆ ನಾವು ತಿನ್ನುವಂಥ ಆಹಾರ ಜೀರ್ಣ ಆಗಲಿಕ್ಕೆ ಎಲ್ಲ ಇದು ಹೆಲ್ಪ್ ಮಾಡ್ತದೆ. ಓಮದ ಕಾಳು ಇದೆಯಲ್ವಾ, ಅದೊಂದು ಮ್ಯಾಜಿಕಲ್ ಡ್ರಿಂಕ್ ಅಂತ ಹೇಳ್ಬೋದು, ಮ್ಯಾಜಿಕಲ್ ಸ್ಪೈಸ್ ಅಂತ ಹೇಳ್ಬೋದು. ಓಮದ ಕಾಳು ಮಾತ್ರ ನೀವು ಅದರ ಟೀಯನ್ನು ಕೂಡ, ಓಮದ ಟೀಯನ್ನು ಡೈಲಿ ಕುಡಿತಿದ್ರೆ ಕೂಡ ನಿಮ್ಮ ಜೀರ್ಣಕ್ಕೆ ಎಲ್ಲ ತುಂಬಾ ಒಳ್ಳೆಯದು. ಹಾಗೆ ಇಲ್ಲಿ ನಾನು ದಾಲ್ಚಿನ್ನಿ ಚಕ್ಕೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಇದನ್ನು ಒಂದು ಸಣ್ಣ ಉರಿಯಲ್ಲಿ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು, ಪರಿಮಳ ಬರಬೇಕು. ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಿ ಆಮೇಲೆ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಕೊಳ್ಬೇಕು. ಫ್ರೈ ಮಾಡ್ತಿದ್ರೆ ಘಮ ಘಮ ಅಂತ ಹೇಳಿ ಪರಿಮಳ ಬರ್ತದೆ. ಸೋಂಪಿನ ಕಾಳು ಅಂಥೇಳಿ ನಾವೀಗ ಹೋಟ್ಲಲ್ಲಿ ಹೋದರೂ ಕೂಡ ನಮಗೆ ಸೋಂಪು ಕೊಡ್ತಾರೆ. ಅದು ಯಾಕೆ ಅಂತ ಹೇಳಿದರೆ ಜೀರ್ಣಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿ, ಗ್ಯಾಸ್ ಆಗೋದು, ಆ್ಯಸಿಡಿಟಿ ಆಗೋದು ಅಂಥದನ್ನೆಲ್ಲ ತಡೀತದೆ ಸೋಂಪಿನ ಕಾಳು ಜಗಿತಾ ಇದ್ದರೆ. ಆದ ಕಾರಣ ಇದರಲ್ಲಿ ಜೀರಿಗೆ ಕೂಡ ಹಾಗೆ ದೇಹಕ್ಕೆ ತಂಪು, ಒಳ್ಳೆಯದು. ಇದನ್ನು ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಇಟ್ಟಿದ್ದೇನೆ ನಾನು. ಈ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ಈ ನೆಕ್ಸ್ಟ್ ಬರುವ ಮುಂದಿನ ವಾರದಲ್ಲಿ ಡೈಲಿ ಬೆಳಿಗ್ಗೆ ಮಾರ್ನಿಂಗ್ ಡ್ರಿಂಕಾಗಿ ಯೂಸ್ ಮಾಡುವ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. 1 ವಾರಕ್ಕೆ ಸಾಕು. ಈ ದಾಲ್ಚಿನ್ನಿ ಚಕ್ಕೆ ಎಲ್ಲ ಇದೆ ಅಲ್ವಾ, ಸಿನಮನ್ ನಮ್ಮ ಕ್ರೇವಿಂಗ್ಸನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಏನೋ ತಿನ್ನಬೇಕು ಅಂತೇಳಿ ಒಮ್ಮೊಮ್ಮೆ ಆಸೆ ಆಗ್ತದೆ ನಮಗೆ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿರುವಾಗ. ಕ್ರೇವಿಂಗ್ಸ್ ಕಂಟ್ರೋಲ್ ಆಗಲಿಕ್ಕೆ ಕೂಡ ಈ ದಾಲ್ಚಿನ್ನಿ ಚಕ್ಕೆ ಸಹಾಯ ಮಾಡ್ತದೆ. ಅದರ ಬರೇ ದಾಲ್ಚಿನ್ನಿ ಚಕ್ಕೆಯನ್ನು ಕೂಡ ನೀವು ಪೌಡರ್ ಮಾಡಿಕೊಂಡು ಬಿಸಿನೀರಿಗೆ ಹಾಕಿ ಕುದಿಸಿ ಕುಡಿಬೋದು. ನೈಟ್ ಡ್ರಿಂಕಾಗಿ ಸಿನಮನ್ ಡ್ರಿಂಕನ್ನು ತಗೊಳ್ಬೋದು. ಅದು ಕೂಡ ನಿಮಗೆ ವೆಯ್ಟ್ ಲಾಸಿಗೆ, ಕ್ರೇವಿಂಗ್ಸ್ ಕಂಟ್ರೋಲಿಗೆ, ಮೆಟಬಾಲಿಸಮ್ ಇನ್ಕ್ರೀಸ್ ಆಗಲಿಕ್ಕೆ ಎಲ್ಲ ತುಂಬಾ ಒಳ್ಳೆಯದು. ತುಂಬ ಬೆನಿಫಿಟ್ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು 1 ವಾರದಿಂದ 15 ದಿನಗಳ ವರೆಗೆ ಕಂಟಿನ್ಯೂಸ್ ಆಗಿ ಅದನ್ನು ಕುಡಿತಾ ಇರಬೇಕು. ಇದನ್ನು ಸ್ಟಾರ್ಟ್ ಮಾಡಿ ಆಯಿತು, ನಂದೀಗ 2ನೇ ದಿವಸ ಇದನ್ನು ಕುಡಿತಾ ಇದ್ದೇನೆ ನಾನು. ತುಂಬಾ ಜೀರ್ಣ, ಗ್ಯಾಸ್ ಆಗ್ತದೆ. ಇಲ್ಲಾಂದರೆ ಪ್ರೋಟೀನ್ ಯುಕ್ತ ನಾವೀಗ ಬೇಳೆ, ಕಾಳುಗಳು, ಕಡಲೆ ಆ ಥರ ತಿಂತ ಇದ್ದಾಗೆ ಗ್ಯಾಸ್ ಆಗ್ತದೆ ನಮಗೆ, ಹೊಟ್ಟೆೊಬ್ಬರ ಆ ಥರ ಎಲ್ಲ ಆಗೋದಕ್ಕೆ. ನಮ್ಮ ಹೊಟ್ಟೆ ಹೆಲ್ತನ್ನು ಚೆನ್ನಾಗಿ ಇಡ್ತದೆ ಈ ಒಂದು ಡ್ರಿಂಕ್. ಅದ ಕಾರಣ ಮಾರ್ನಿಂಗ್ ಇದನ್ನು ಕುಡಿಬೋದು. ಬಿಸಿ ಆಗಲಿಲ್ಲ ಅಂದರೂ ಸ್ವಲ್ಪ ಹೊತ್ತು ಇಟ್ಟು ನಮಗೆ ಎಷ್ಟು ಬಿಸಿ ಆಗ್ತದೆ ಅಷ್ಟು ಬಿಸಿ ಆಗುವಾಗ ಅದನ್ನು ಕುಡಿಬೋದು. ಅದು ನನ್ನ ಮಾರ್ನಿಂಗ್ ಡ್ರಿಂಕ್. ಹಾಗೆ ನಾನು ರಾಗಿ ಇಡ್ಲಿ ಮಾಡಿದ್ದೆ. ಆ ರಾಗಿ ಹಿಟ್ಟಿಗೆ ಸ್ವಲ್ಪ ಕಡಲೆ ಹುಡಿಯನ್ನು ಸೇರಿಸ್ಕೊಂಡು, ಹಾಗೆ ಮೊಳಕೆ ಬರಿಸಿದಂತಹ ಹೆಸರು ಕಾಳನ್ನು ಹಾಕಿ ಇಡ್ಲಿ ಹಿಟ್ಟನ್ನು ನಮ್ಮ ಮಿಕ್ಸಿಗೆ ಹಾಕಿ ಗರ್ರ ಮಾಡಿತ್ತು. ಹಾಗಾಗಿ ಇದು ಈಗ ಹೈ ಪ್ರೋಟೀನ್ ದೋಸೆ ಹಿಟ್ಟು ಆಗಿ ರೆಡಿಯಾಗಿದೆ. ಬರೀ ಸ್ವಲ್ಪ ಇತ್ತು ಇಡ್ಲಿ ಹಿಟ್ಟು, ಅದನ್ನೇನು ಮಾಡೋದು ಅಂತೇಳಿ ಅದಕ್ಕೆ ಕಡಲೆ ಹುಡಿ ಮತ್ತು ಹೆಸರು ಕಾಳು ಸೇರಿಸಿ ಗ್ರೈಂಡ್ ಮಾಡಿದೆ. ತರಿಯಾಗಿರ್ತದಲ್ವ ಇಡ್ಲಿ ಹಿಟ್ಟು, ಅದು ನುಣ್ಣಗಾಗಬೇಕು ದೋಸೆ ಮಾಡಲಿಕ್ಕೆ ಅಂತ ಹೇಳಿ ಮಿಕ್ಸಿಗೆ ಹಾಕಿ ಅದಕ್ಕೆ ಪ್ರೋಟೀನ್ ಕೂಡ ಆಗಲಿ ಅಂತ ಹೇಳಿ ಆ ರೀತಿ ಮಾಡ್ಕೊಂಡಿದ್ದೇನೆ ನಾನು. ಅದು ಹೆಸರು ಕಾಳು ಮತ್ತು ಕಡಲೆ ಹುಡಿ ಹಾಕಿ ಗ್ರೈಂಡ್ ಮಾಡುವಂತಹ ಒಂದು ವಿಡಿಯೋ ಇತ್ತು, ಅದು ಮಿಸ್ ಆಗಿದೆ. ಹಾಗಾಗಿ ನಾನು ಇದನ್ನು ನಿಮಗೆ ಬಾಯಲ್ಲಿ ಹೇಳ್ತಾ ಇದ್ದೇನೆ ಆ ರೀತಿ ಮಾಡಿದ್ದು ಅಂತೇಳಿ. ಹೈ ಪ್ರೋಟೀನ್ ದೋಸೆ ಅಂತೇಳಿ ಹೇಳ್ಬೋದು ಇದನ್ನು. ಕಡಲೆ ಹುಡಿಯಲ್ಲೂ ಪ್ರೋಟೀನ್ ಇದೆ, ಹೆಸರು ಕಾಳಲ್ಲೂ ಪ್ರೋಟೀನ್ ಇದೆ. ಹಾಗಾಗಿ ಒಂಚೂರು ತುಪ್ಪ ಹಾಕ್ಕೊಂಡು ಒಳ್ಳೆ ಫ್ರೈ ಮಾಡ್ಕೊಂಡು ಬೇಯಿಸಿದರೆ ರುಚಿಯಾದ ರಾಗಿ ದೋಸೆ ರೆಡಿ ಆಗುತ್ತೆ. ನಿನ್ನೆ ರಾಗಿ ಇಡ್ಲಿ ಆಯಿತು, ಇವತ್ತು ಹೈ ಪ್ರೋಟೀನ್ ರಾಗಿ ದೋಸೆ ಆಯಿತು. ಈ ಥರ ಒಂದು ಫೈಬರ್ ಯುಕ್ತ ಆಹಾರವನ್ನು ಪ್ರತಿದಿನ ಸೇವಿಸ್ತಾ ಬಂದರೆ ತುಂಬಾ ನಮಗೆ, ರಾಗಿಯಲ್ಲಿ ಕ್ಯಾಲ್ಸಿಯಂ ಇದೆ. ಹಾಗಾಗಿ ರಾಗಿಯನ್ನು ಯಥೇಚ್ಛವಾಗಿ ನಾವು ಬಳಸಬೇಕು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಾಗಿ ಮುದ್ದೆ ಮಾಡ್ಕೊಂಡು ನೀವು ತಿನ್ನುವವರಾಗಿದ್ದರೆ ರಾಗಿ ಮುದ್ದೆನ ನಿಮ್ಮ ಮಧ್ಯಾಹ್ನದ ಊಟದಲ್ಲಿ ಉಪಯೋಗಿಸ್ಕೊಳ್ಬೋದು. ಡಿನ್ನರ್ಗೆ ಮಾತ್ರ ನೀವು ರಾಗಿ ಮುದ್ದೆ ಅಂತ ಹೇಳಿ ತಿನ್ನಬೇಡಿ. ರಾಗಿ ಮುದ್ದೆ ರಾತ್ರಿಗೆ ಆಗುವಾಗ ಅದು ಸ್ವಲ್ಪ ಹೆವಿ ಅನ್ನಿಸ್ತದೆ. ಹಾಗೆ ನೈಟ್ ರಾಗಿ ದೋಸೆ ಮಾಡ್ಕೊಳ್ಬೋದು.
ಅಥವಾ ಮುದ್ದೆ ಆದರೂ ಸ್ವಲ್ಪ ಪ್ರಮಾಣ ಪೋರ್ಷನ್ ಕಂಟ್ರೋಲ್ ಆಗಿ ತಿನ್ಬೋದು ರಾತ್ರಿ ಮುದ್ದೆ ತಿಂತಿದ್ದರೆ. ಇಲ್ಲಾಂದರೆ ಕ್ಯಾಲೋರೀಸ್ ಜಾಸ್ತಿ ಆಗಿಬಿಡ್ತದೆ. ಒಂದು ಮುದ್ದೆ ಇಡೀ ತಿಂತು ಅಂತ ಹೇಳಿದರೆ ಅದು ಜಾಸ್ತಿ ಇರ್ತದಲ್ವ. ಹಾಗಾಗಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪುಟಾಣಿ ಕಾಳಿದು ಚಟ್ನಿ, 1 ಗ್ಲಾಸ್ ಟೀ, ಹಾಗೆ 2 ರಾಗಿ ದೋಸೆಯನ್ನು ತಿಂದೆ. 2 ರಾಗಿ ದೋಸೆ ತೆಳ್ಳಗೆ ಮಾಡ್ಕೊಂಡು ತಿಂದಾಗ ನನಗೆ ಯಾಕೋ ಸಾಕಾಗಲಿಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಮತ್ತೆ ಪೈನಾಪಲ್ ತಿಂದೆ. ಅದಾದ ನಂತರ ನನ್ನ ಮಧ್ಯಾಹ್ನದ ಊಟ ನೋಡಿ, ಇಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಹೆಸರು ಬೇಳೆಯನ್ನು ಬೇಯಿಸಿ ದಾಲ್ ಮಾಡ್ಕೊಂಡಿದ್ದೇನೆ. ತೊಗರಿ ಬೇಳೆ ದಾಲ್ ಹೇಗೆ ನಾವು ಮಾಡ್ತೀವೋ ಹಾಗೆ ಹೆಸರು ಬೇಳೆಯಿಂದ ನಾನು ಮಾಡ್ಕೊಂಡಿದ್ದು. ಒಳ್ಳೆ ಪ್ರೋಟೀನ್ ರಿಚ್ ಇರ್ತದೆ ಮತ್ತು ಟೇಸ್ಟ್ ಡಿಫ್ರೆಂಟ್ ಇರ್ತದೆ. ತೊಗರಿಗಿಂತ ಹೆಸರು ಬೇಳೆಯ ಟೇಸ್ಟ್ ಒಂದು ಸ್ವಲ್ಪ ತೋವೆ ಅಂತ ಹೇಳ್ತೇವೆ ನಾವು, ತೋವೆ. ಆದರೆ ಇದಕ್ಕೆ ಜೊತೆಗೆ ಸೊಪ್ಪು, ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ನುಗ್ಗೆ ಸೊಪ್ಪು ಆರೋಗ್ಯ ಮೆಂತ್ಯ ಸೊಪ್ಪನ್ನು ಹಾಕಿಕೊಂಡಿದ್ದು ನುಗ್ಗೆ ಸೊಪ್ಪು ಅಂತ ಹೇಳಿದೆ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತದೆ. ಹಾಗೆ ನಾನು ಡಿನ್ನರಿದ್ದು ರೆಸಿಪಿ ಏನೂ ಹಾಕಲಿಲ್ಲ, ಯಾಕೆಂದರೆ ನಾನು ಹೊರಗಡೆ ಹೋಗಿದ್ದೆ. ಸಿನಿಮಾ ರಕ್ಕಸಪುರದೊಳ್ಳು ಅಂಥೇಳಿ ಒಂದು ಮೂವಿ ಇತ್ತಲ್ಲ, ಅದನ್ನು ನೋಡಬೇಕು ಅಂತೇಳಿ ಹೋಗಿದ್ದೆ. ಅಲ್ಲಿ ಒಂದು ಸಮೋಸ ತಿಂದೆ. ಒಂದು ಸಮೋಸ ಅಲ್ಲೇ ತಿಂದು ಆದಮೇಲೆ ಮನೆಗೆ ಬಂದು ಫುಲ್ ವಾಕಿಂಗ್ ಎಲ್ಲ ಮಾಡಿದೆ. ವೆಯ್ಟ್ ಗೇನ್ ಆಗಬಾರ್ದು, ಚೀಟ್ ಆಯ್ತಲ್ವಾ ಮೀಲ್ ಅಂಥೇಳಿ ತುಂಬ ವಾಕಿಂಗ್ ಎಲ್ಲ ಮಾಡಿದೆ ನೈಟ್ 9 ಗಂಟೆ ತನಕನೂ. ಆಮೇಲೆ ಸರಿ ಮನೆಗೆ ಬಂದು ಬಿಸಿನೀರೆಲ್ಲ ಕುಡಿದೆ. ಬೇರೆ ಏನೂ ಡಿನ್ನರ್ಗೆ ತಗೊಳ್ಳಿಲ್ಲ. ಫ್ರೂಟ್ಸ್ ಏನಾದರೂ ತಗೊಳ್ಬೋದಿತ್ತು, ಬಟ್ ನನಗೆ ಬೇಕು ಅಂತ ಅನ್ನಿಸ್ಲಿಲ್ಲ. ಸಮೋಸನೇ ಹೊಟ್ಟೆ ಫುಲ್ಲಾಗಿತ್ತು. ಅಲ್ಲಿ ನೋಡಬೇಕಾದ್ರೆ ತಿನ್ನಬೇಕು ಅಂತ ಅನ್ನಿಸ್ತು, ತಿಂದೆ. ಸಾಯಂಕಾಲದ ಹೊತ್ತು ಸ್ವಲ್ಪ ಹಸಿವಾಯಿತು, ಬಟ್ ಚೀಟ್ ಆಯಿತು, ಏನು ಮಾಡೋದಕ್ಕೂ ಆಗೋದಿಲ್ಲ ಅಂಥೇಳಿ ಏನು ತಿಂದಿದ್ದೀವಿ ಅದನ್ನು ಕರಗಿಸಬೇಕು ಅಂಥೇಳಿ ಮೂವಿಯಿಂದ ಬಂದ ನಂತರ 7:30ಇಂದ ಒಂದು 8:30ವರೆಗೆ ಹೀಗೆ ವಾಕಿಂಗ್ ಮಾಡ್ತಾ ಇದ್ದೆ. ಅದಾದ ನಂತರ ಮರುದಿವಸ ವೆಯ್ಟ್ ಚೆಕ್ ಮಾಡಬೇಕಾದ್ರೆ ಏನು ವೆಯ್ಟ್ ಗೇನ್ ಆಗಿರಲಿಲ್ಲ, ಸ್ವಲ್ಪ ಸಮಾಧಾನ ಆಯಿತು. ಹಾಗಾಗಿ ಡಿನ್ನರ್ ಏನು ಕೂಡ ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ, ನಾನು ಹೊರಗಡೆ ಹೋಗಿದ್ದೆಲ್ಲ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.